ಅಡಿಯೇನ್ ರಾಮಾನುಜದಾಸನ್. ಶ್ರೀಮಾನ್ ನಾರಾಯಣನು ಆದಿಶೇಷನನ್ನ ಭೂಲೋಕಕ್ಕೆ ಕಳುಹಿಸಿದಾಗ ಶ್ರೀಮದ್ ಭಗವದ್ ರಾಮಾನುಜರಾಗಿ ಅವತರಿಸಿ 120 ವರ್ಷಗಳ ಕಾಲ ಜೀವಿಸಿ ವಿಶಿಷ್ಟಾದ್ವೈತ ಮತ ಸ್ಥಾಪಿಸಿ ಶ್ರೀವೈಷ್ಣವರನ್ನ ಪುನರುಜ್ಜೀವನಗೊಳಿಸಿದರು. ರಾಮಾನುಜರಂತೆಯೇ ಶ್ರೀವೈಷ್ಣವರ ಉಜ್ಜೀವನಕ್ಕಾಗಿ ಅವತರಿಸಿದವರು ಶ್ರೀ ವೇದಾಂತ ದೇಶಿಕರು. ಭಗವದ್ ರಾಮಾನುಜರು ಇಡೀ ಭಾರತದಲ್ಲಿ 74 ಸಿಂಹಾಸನಾಧಿಪತಿಗಳನ್ನು ನೇಮಿಸಿದರು. ಅವರಲ್ಲಿ ಅನಂತ ಸೋಮಯಾಜಿಗಳೂ ಒಬ್ಬರು. ಅನಂತ ಸೋಮಯಾಜಿಗಳ ಮಗ ಪುಂಡರೀಕಾಕ್ಷರು, ಅವರ ಮಗ ಅನಂತ ಸೂರಿಗಳು, ಅನಂತ ಸೂರಿಗಳ ಮಗ ಶ್ರೀ ವೇದಾಂತ ದೇಶಿಕರು. ರಾಮಾನುಜರ ಕಾಲದಲ್ಲಿ ಶ್ರೀರಂಗ ಹಾಗೂ ಕಾಂಚೀಪುರಂ ಪ್ರಧಾನ ಶಿಕ್ಷಣಾ ಕೇಂದ್ರಗಳಾಗಿದ್ದವು. ಇಂದಿಗೂ ಸಹ ಈ ನಗರಗಳು ಪ್ರಸಿದ್ಧ ಆಚಾರ್ಯ ಪೀಠಗಳಾಗಿವೆ. ಶ್ರೀ ರಾಮಾನುಜರ ಸೇವೆಯಲ್ಲಿ ನಿರತರಾಗಿದ್ದ ಕಿಡಾಂಬಿ ಆಚಾನ್ ಶ್ರೀರಂಗದಲ್ಲಿ ಜ್ಞಾನಪಿಪಾಸುಗಳಾಗಿ ಬಂದವರಿಗೆ ಉಪದೇಶ ಮಾಡ್ತಾ ಇದ್ರು. ಇವರ ಮೊಮ್ಮಗ ಆತ್ರೇಯ ರಾಮಾನುಜ ಹಾಗೂ ಮೊಮ್ಮಗಳು ತೋತಾರಮ್ಮ. ಆತ್ರೇಯ ರಾಮಾನುಜರು ಗರುಡನ ಅವತಾರವೆಂದೇ ಅವರನ್ನ ಅಪ್ಪುಳಾರೆಂದು ಕರೆಯುತ್ತಿದ್ದರು. ಇವರು ಪ್ರತಿವಾದಿಗಳನ್ನು ಜಯಿಸಿದ ಕಾರಣ ಇವರಿಗೆ ವಾದಿ ಹಂಸಾಂಬುವಾಹ ಅನ್ನೋ ಬಿರುದು ಬಂದಿತ್ತು. ಆತ್ರೇಯ ರಾಮಾನುಜರ ಸೋದರಿ ತೋತಾರಮ್ಮ ಮತ್ತು ಅನಂತ ಸೂರಿಗಳಿಗೆ ಮದುವೆ ಮಾಡಬೇಕು ಅಂತ ಯೋಚಿಸಿ ಕಂಚಿ ವರದರಾಜ ಸ್ವಾಮಿಯ ಮುಂದೆ ಪ್ರಸ್ತಾಪ ಇಟ್ಟು ಅಪ್ಪಣೆ ಬೇಡ್ತಾರೆ. ದೇವರು ಆತ್ರೇಯ ರಾಮಾನುಜರ ಕನಸಲ್ಲಿ ಬಂದು ಈ ಮದುವೆಗೆ ಸಮ್ಮತಿ ಸೂಚಿಸ್ತಾನೆ. ಒಂದು ಶುಭ ದಿನದಂದು ಅನಂತಸೂರಿ ಮತ್ತು ತೋತರಾಂಬ ಅವರ ವಿವಾಹ ಕಾಂಚೀಪುರದ ಬಳಿ ಇರುವ ತಿರುತ್ತಂಗ ಅನ್ನೋ ಊರಿನಲ್ಲಿ ಭಗವಾನ್ ದೀಪಪ್ರಕಾಶನ ದೇವಾಲಯದ ಎದುರು ಸಾಂಗವಾಗಿ ನೆರವೇರುತ್ತೆ. ಈ ದಂಪತಿಗಳು ತೂಪುಲ್ನಲ್ಲಿ ಆದರ್ಶ ಗೃಹಸ್ಥರಾಗಿ ಜೀವನ ನಡೆಸ್ತಾ ಇರ್ತಾರೆ. ಈ ದಂಪತಿಗಳಿಗೆ ಅನೇಕ ವರ್ಷಗಳ ಕಾಲ ಮಕ್ಕಳೇ ಆಗೋದಿಲ್ಲ. ಮಕ್ಕಳಿಗಾಗಿ ಕಾಂಚೀಪುರದ ವರದರಾಜನಲ್ಲಿ ಬೇಡಿ ಪುಣ್ಯಕ್ಷೇತ್ರಗಳ ಯಾತ್ರೆ ಪ್ರಾರಂಭಿಸ್ತಾರೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಾ ತಿರುಮಲೆಗೆ ಬರ್ತಾರೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಾಹಸ್ವಾಮಿಯನ್ನು ಪೂಜಿಸಿ ವೆಂಕಟೇಶ್ವರನ ದರ್ಶನ ಮಾಡಿ ಅವನನ್ನೂ ಭಕ್ತಿಯಿಂದ ಪೂಜಿಸಿ ಪುತ್ರ ಸಂತಾನ ಕರುಣಿಸುವಂತೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಆ ರಾತ್ರಿ ಭಗವಂತ ಅನಂತ ಸೂರಿಗಳ ಕನಸಲ್ಲಿ ಬಂದು ನನ್ನ ಗಂಟಾವತಾರವಾಗಿ ನಿಮಗೆ ಪುತ್ರ ಸಂತಾನವಾಗುತ್ತದೆ ಅಂತ ಹೇಳ್ತಾನೆ. ತೋತಾರಮ್ಮ ಅವರ ಕನಸಲ್ಲಿ ಅವರು ಶ್ರೀನಿವಾಸನ ದೇವಾಲಯದ ಗಂಟೆಯನ್ನು ನುಂಗಿದಂಗೆ ಕನಸು ಕಾಣ್ತಾರೆ. ಗಾಬರಿಯಿಂದ ಎಚ್ಚರವಾಗಿ ಕಣ್ಣು ಬಿಟ್ಟ ತೋತಾರಮ್ಮ ತಮ್ಮ ಕನಸನ್ನು ಅನಂತ ಸೂರಿಗಳ ಬಳಿ ಹೇಳ್ತಾರೆ. ಅನಂತ ಸೂರಿಗಳು ಸಹ ತಮ್ಮ ಕನಸನ್ನು ಹೇಳಿ ಇದು ಶುಭ ಶಕುನವೆಂದು ಹೇಳಿ ಮತ್ತೆ ಶ್ರೀನಿವಾಸನ ದರ್ಶನ ಮಾಡಿ ಅವನನ್ನು ಭಕ್ತಿಯಿಂದ ಪೂಜಿಸಿ ಸಂತೋಷದಿಂದ ಕಾಂಚೀಪುರಕ್ಕೆ ವಾಪಸ್ ಬರ್ತಾರೆ. ಕಾಂಚೀಪುರದ ವರದರಾಜನನ್ನು ಸೇವಿಸಿ ಮನೆಗೆ ಹಿಂತಿರುಗ್ತಾರೆ. ಸ್ವಾಮಿಯ ವರಪ್ರಸಾದದಂತೆ ತೋತಾರಮ್ಮ ಗರ್ಭವತಿಯಾಗ್ತಾರೆ. ಪುರಟಾಶಿ ಮಾಸದ ಶ್ರವಣ ನಕ್ಷತ್ರದಲ್ಲಿ ತೋತಾರಮ್ಮ ಮಹಾ ತೇಜಸ್ವಿಯಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ. ಅಂದು ತಿರುಪತಿಯಲ್ಲಿ ವಾರ್ಷಿಕ ಬ್ರಹ್ಮೋತ್ಸವದ ಕೊನೆಯ ದಿನ. ತಂದೆ ತಾಯಿಗಳು ಮಗುವಿಗೆ ವೆಂಕಟನಾಥ ಅಂತ ಹೆಸರಿಡ್ತಾರೆ. ವೆಂಕಟನಾಥ ಬಹಳ ಚುರುಕಾಗಿದ್ದು ಚಿಕ್ಕ ವಯಸ್ಸಿನಲ್ಲೇ ಅದ್ಭುತ ಜ್ಞಾಪಕ ಶಕ್ತಿ ಹೊಂದಿರ್ತಾರೆ. ಸೋದರ ಮಾವ ಆತ್ರೇಯ ರಾಮಾನುಜರು ಅಂದರೆ ಅಪ್ಪುಳಾರ್ ಅವರು ಇವರನ್ನ ಒಮ್ಮೆ ಕಂಚಿ ವರದರಾಜನ ಸನ್ನಿಧಿಗೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ನಡಾದೂರ್ ಅಮ್ಮಾಳವರು ಶ್ರೀಭಾಷ್ಯದ ಪ್ರವಚನ ನೀಡ್ತಾ ಇರ್ತಾರೆ. ಆಗ ವೆಂಕಟನಾಥರಿಗೆ ಕೇವಲ 5 ವರ್ಷ. ಮಗುವನ್ನು ನೋಡಿದ ನಡಾದೂರ್ ಅಮ್ಮಾಳವರು ಆ ಮಗುವನ್ನು ಹತ್ತಿರಕ್ಕೆ ಕರೆದು ಅಪ್ಪಿ ಮುದ್ದಾಡ್ತಾರೆ. ನಂತರ ನೆರೆದಿದ್ದ ಜನರನ್ನು ಪ್ರವಚನ ಎಲ್ಲಿ ನಿಲ್ಲಿಸಿದ್ದೆ ಅಂತ ಕೇಳ್ತಾರೆ. ಆಗ ವೆಂಕಟನಾಥರು ಅದಕ್ಕೆ ಉತ್ತರ ಹೇಳ್ತಾರೆ. ನಡಾದೂರ್ ಅಮ್ಮಾಳ್ ಹಾಗೂ ಸೇರಿದ್ದ ಜನ ಎಲ್ಲ ಆಶ್ಚರ್ಯಚಕಿತರಾಗ್ತಾರೆ. ನಡಾದೂರ್ ಅಮ್ಮಾಳವರು ವೆಂಕಟನಾಥನನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಎಲ್ಲಕ್ಕೂ ಆ ಮಗು ಸಮರ್ಪಕ ಉತ್ತರ ನೀಡಿದಾಗ ನಡಾದೂರ್ ಅಮ್ಮಾಳ್ ಆ ಮಗುವಿನ ಸ್ಮರಣ ಶಕ್ತಿ, ಗ್ರಹಿಸುವ ಶಕ್ತಿ ಎಲ್ಲ ನೋಡಿ, ಎಲೈ ವೆಂಕಟನಾಥನೇ, ನೀನು ವೇದಾಂತವನ್ನು ಪ್ರತಿಷ್ಠಾಪಿಸುವೆ,
ಅನ್ಯ ಸಿದ್ಧಾಂತಗಳನ್ನು ಸೋಲಿಸುವೆ, ಸಕಲ ವೇದಶಾಸ್ತ್ರ ಪಾರಂಗತನಾಗುವೆ, ನಿನಗೆ ಸನ್ಮಂಗಳವಾಗಲಿ ಅಂತ ಹರಸ್ತಾರೆ. ಇಂದಿಗೂ ಸಹ ಕಂಚಿ ವರದರಾಜಸ್ವಾಮಿ ದೇವಾಲಯದಲ್ಲಿ ಕಚ್ಚಿ ವೈತಾನ್ ಮಂಟಪದ ಎದುರಿನ ಮೇಲ್ಛಾವಣಿಯಲ್ಲಿ ಈ ಘಟನೆಗೆ ಸಂಬಂಧಿಸಿದ ಚಿತ್ರ ಕಾಣಬಹುದು. ಆ ಚಿತ್ರದಲ್ಲಿ ಅಪ್ಪುಳಾರವರ ಪಕ್ಕದಲ್ಲಿ ಗೌರವ ಭಾವದಿಂದ ನಿಂತಿರುವ ಬಾಲಕ ವೆಂಕಟನಾಥನನ್ನ ಆಚಾರ್ಯ ನಡಾದೂರಮ್ಮಾಳ್ ಆಶೀರ್ವದಿಸುತ್ತಿರೋದನ್ನು ನೋಡಬಹುದು. 7ನೇ ವರ್ಷದಲ್ಲಿ ಅನಂತ ಸೂರಿಗಳು ಮಗನಿಗೆ ಉಪನಯನ ಮಾಡ್ತಾರೆ. ಅಂದಿನಿಂದ ಆತ್ರೇಯ ರಾಮಾನುಜರು ವೆಂಕಟನಾಥನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ವಿದ್ಯಾಭ್ಯಾಸ ಮಾಡಿಸಲು ಆರಂಭಿಸ್ತಾರೆ. ಮತ್ತೆ ಮುಂದುವರ್ಸೋಣ. ಶ್ರೀಮತೆ ರಾಮಾನುಜಾಯ ನಮಃ.